ಎಲ್ಲ ನಮ್ದಲ್ಲ ಏ ಇಟ್ಕೊಳ್ಳೋದು ತೋರಿಸಿರೋ ತಗೊಳ್ಳಿ. ಬ್ರಹ್ಮದೇವನ ದೃಷ್ಟಿಯ ಸೌಂದರ್ಯವನ್ನೆಲ್ಲ ಒಟ್ಟುಗೂಡಿ ಈ ನಿರ್ಮಿಸಬೇಕು. ಉದಯಿಸುವ ಪೂರ್ಣ ಹುಣ್ಣಿಮೆಯ ಬಣ್ಣ ನೀಲದಾಂಗಿಯ ಮನ್ಮಥನ ಬಿಲ್ಲಿನಂತಹ ಇವಳ ಹುಬ್ಬುಗಳು, ಜಲಪ್ರಾಯದಲ್ಲಿ ನಿನಗುವ ನೀರಿನಂತಹ ಇವಳ ಕಣ್ಣುಗಳು, ತಾವರ ಪರಿಮಳ ಪುಷ್ಪದಂತಿರುವ ವದನ, ದೋಳಿಂದ ಫಲವನ್ನು ಹಾಕಿಸುವಂತ ಈ ಸುಂದರಿಯ ದಂತ, ಪರಿಮಳ ಮಚ್ಚಿನಂತಹ ಈ ಸುಂದರಿಯ ಭುಜಗಳು, ದಟ್ಟವಾದ ಅರಣ್ಯದಲ್ಲಿ ಮೃಗರಾಜ ಸಿಂಹನ ನಡಿವಂತೆ ಯಾವ ಧೇನವ ದಾನವಂತ ಈ ಸುಂದರಿಯನ್ನು ಆಕಾಂಕ್ಷಿದೆ. ಈ ಬಣ್ಣದಂಡೆ ಯಾರಾದರೇನು ಹರಬ್ರಹ್ಮನ ಮೋದವನ್ನು ಪಡೆದ ನನಗೆ ಸತ್ಯಾದ ತತ್ವ ಇವಳನ್ನು ಪ್ರೀತಿಯಿಂದ ಮಾತಾಡಿಸಿ ನನ್ನ ಮನೋಬೇಕು ವಿವೇಚಿಸಿದೆ. ನಿರ್ವಸ್ತ್ರವಾದ ಮಾನವನ ಮೌಲ್ಯವನ್ನು ಮಾತಾಡುವ ನಾನು ತೆಗೆದುಕೋ ಈ ಕುಶ ಮೇಲೆ ನಿನ್ನ ಅಮೃತ ನಾರಾಯಣ, ಈ ದೈತ್ಯದಿಂದ ನನ್ನನ್ನು ರಕ್ಷಿಸಿ ಕಾಪಾಡು ತಂದೆ.
ವೈಷ್ಣವತಿಯ ಮಹಾರಾಜ ಮಗಳು ಕನ್ಯಪಹಾರ ಮಾಡಲಿಕ್ಕೆ ನಿನ್ನ ಶಕ್ತಿಯನ್ನು ತೋರಿಸಿದರೆ ನಿನ್ನ ಪ್ರಾಣಹರಣ ಮಾಡುವ ಶಕ್ತಿ ಅಂತ ಬೇರಿದೆ. ಸರಿ, ಹಿಂದಕ್ಕೆ ಸುಂದರಿ, ಈ ನಿನ್ನ ಸೌಂದರ್ಯವನ್ನು ಸವಿಯಬೇಕಂದ್ರೆ ಈ ದಿನ ನೀನೇನು ಮಾತಾಡಲು ಕ್ಷಮಿಸಲು ಬಾ. ನೀನನ್ನು ನಿರಾಕರಿಸಿದ್ದಾನ? ನಿರಾಕರಿಸಿದಲ್ಲಿ ನೀನೇನು ಮಾಡಬಲ್ಲೆ? ಏನು ಮಾಡಬಲ್ಲೆನೆಂದು ನೀನೇ ವ್ಯಕ್ತಪಡಿಸಲಿ. ಈ ನಿನ್ನ ಸುರಕ್ಷಾವಂತರು ಸವಿಯಬೇಕಂದ್ರೆ ಈ ದಿನ ಮೈಸಾಸುರನ್ನು ನೀರನ್ನು ಅಳಿಸು. ನೀನಿನ ಹೆದರಿಕೆಗೆ ಬೆದರಲು ನಾನೇನು ಮಾಡಲಿಲ್ಲ. ದೇವಕನ್ಯೆ ಊರ್ವಶಿ ಅದಾವ ಮಾಡು, ಸಹಿಸಲು ಸಿದ್ಧನಿರುವೆನು. ಸಾಧ್ಯವೇ ಈ ಮನುಷ್ಯನ ಬಂದು ಹೇಳಿ ಈ ಹೆಣ್ಣು ನಿನಗಿಷ್ಟೊಂದು ಹೋಗಲ ಲಾಸಿಯಿಂದ ನನ್ನನ್ನು ಹೋಗಿ ತಿಂದ ಕಾಮದೃಷ್ಟಿಯನ್ನು ತೀರಿಕೊಳ್ಳುವ ಅಧರ್ಮದ ಪ್ರವರ್ತನೆಯಿಂದ ಬಾಳಿದವರ ಆಗುವುದಿಲ್ಲ. ಅಧರ್ಮವು ಮಾನವ ಜೀವನದ ಪ್ರಳಯ. ಪಾಪ ನಾಶಕ್ಕಾಗಿ ಪುಣ್ಯ ನಾಶಕ್ಕೆ ಪುಣ್ಯ ನಾಶಕ್ಕಾಗಿ ರುಚಿಗಾಗಿ ರೂಪಕ್ಕಾಗಿ ಸ್ಪರ್ಶಕ್ಕಾಗಿ ಹರಿಬಿಟ್ಟರೆ ನಮ್ಮ ನಾಶವನ್ನು ನಾನೇ ಹಾಳು ಮಾಡುತ್ತೇನೆ. ಭೋಗದ ಲಾಸಿಯಿಂದ ನನ್ನನ್ನು ಭೋಗಿಸಿದ ಭೋಗವು ಸೃಷ್ಟಿಯ ಪ್ರಭಾವವಲ್ಲ, ಅಜ್ಞಾನದ ಅಭಾವ, ಪಾಪದ ನನ್ನನ್ನು ದಾಕ್ಷಾಯಣದಿಂದ ಭೋಗಿಸಿದ ನಿನಗೆ ಓದ ಹೆಣ್ಣಿನಿಂದಲೇ ವರ್ಣವಾಗಲಿ, ಓದ ಹೆಣ್ಣಿನಿಂದಲೇ ವರ್ಣವಾಗಲಿ. ಇದು ಈ ದೇವಕನ್ಯೆ ಬ್ರಹ್ಮನಿಂದ ಮೋಹಗಳನ್ನು ಪಡೆದವ ನನಗೆ ಶ್ರೀರಂಗ ಮಾಡವೆ ಹೋಗು. ನಿನ್ನ ಸಾವು ಎಂದಿಗೂ ನಾನು ಭಯಪಡಲ್ಲ.
ಗರ್ಭಾವಧಿಯಲ್ಲಿ ಚಂದ್ರ ಮೂಡಿಸಲೆಂದು ಭಾವಿಸಿ ಆದರೆ ನನ್ನ ಕುಮಾರನ ಜನನ ನಕ್ಷತ್ರ ಇಷ್ಟೊಂದು ಕೆಟ್ಟ ನಕ್ಷತ್ರ ಎಂದು ನಾವು ಭಾವಿಸುತ್ತೇವೆ. ನನ್ನ ಕುಮಾರನ ಹುಟ್ಟಿದೊಡನೆ ನನ್ನ ಪ್ರಾಣಪತಿಗೆ ಭಗವಂತನ ಲೀಲಾನಾಟ ಇದನ್ನು ಐಶ್ವರ್ಯ ಹತ್ತಾಸದಿಂದಲೂ ಚಾತುರ್ಯಗಳಿಂದಲೂ ವೈಭವಗಳಿಂದಲೂ ಅಸಹಾಯ ದೈವರೆನಿಸಿದೆ ಚರಾಚರ ರಾಕ್ಷಸರು ತಪ್ಪ
ಕಾಣಿಕೆಯನ್ನು ತಂದು ಆದ್ದರಿಂದ ನಾವುಗಳೀಗ ಯಾವ ಕಡೆ ವಿಜಯಕ್ಕೆ ಹೊರಡೋಣ? ಮಾನವ ಸಾರ್ವಭೌಮ, ನಾವುಗಳಿಗೆ ಯಾವ ಕಡೆ ವಿಜಯಾದ್ರಿ ಹೊರಟರು ನಮ್ಮನ್ನು ತಡೆಯಬಲ್ಲ ವೀರರು ಈ ಕೃತಿಯಲ್ಲೇ ಇಲ್ಲ. ಆದ್ದರಿಂದ ಈಗ ನಮ್ಮ ದೇವಾಲಯಕ್ಕೆ ಹೋಗಿ ಪದವಿ ಮದಿಯಲ್ಲಿರುವ ನಮ್ಮ ದೇವರನ್ನು ಒಲಿಸಿ ಸ್ವರ್ಗ ಸಿಂಹಾಸನವನ್ನು ಆಕ್ರಮಿಸೋಣ. ಹಾಗಾದ್ರೆ ನಾವುಗಳಿಗ ಯಾವ ಕಡೆ ವಿಜಯಕ್ಕೆ ಹೊರಡೋಣ? ಮಹಾಪ್ರಭು, ತಮ್ಮ ಆಜ್ಞೆಯಿಂದ ಒಳಗೆ ಸಿದ್ಧ ಮಾಡುವೆನು ಮಹಾಪ್ರಭು. ಸಿದ್ಧ ಮಾಡುವೆನು ಮಹಾಪ್ರಭು. ಮಳೆ ಬರೋದಿಲ್ಲ, ನಾಟ ನಡೀತಾ ಐತೆ, ಎಲ್ಲ ಆರಾಮ ಪೂಜ್ಯರಿಗೆ ವಂದಿಸುವ ಪೂಜ್ಯರೇ ಈ ಬಿಡವನ್ನು ಅಲಂಕರಿಸಿರಿ. ಪೂಜ್ಯರೇ ತಾವಿಂದ ಎಲ್ಲಿಂದ ದಯಮಾಡಿಸಿರಿ ಸಮಾಚಾರವೇನು? ಮಹಿಷ್ಮಾವತಿ, ನಾನೀಗ ಆ ದೇವೇಂದ್ರನ ಸ್ವರ್ಗಲೋಕದಿಂದ ಇಲ್ಲಿಗೆ ಬಂದೆ. ಆದರೆ ನೀನು ಅದೇ ಪರಾಕ್ರಮಿ ಎನಿಸಿ ಸಕಲ ಭೂಮಂಡಲವನ್ನೇ ಜಯಿಸಿದ್ದರಿಂದ ನಾಟ್ಯ ವೈಭವವನ್ನು ನೋಡಿ ನನಗೆ ಅತ್ಯಾನಂದವಾಯಿತು. ಆದರೆ ಪೂಜ್ಯರೇ ನನ್ನ ಸಾಮ್ರಾಜ್ಯಕ್ಕೆ ವಸ್ತುಗಳು ಯಾವ ಯಾವ? ಮಹಿಷ್ಮಾವತಿ ಕೇಳು, ಸ್ವರ್ಗಾಧಿಪನ ಬಳಿಯಲ್ಲಿರುವ ಕಾಮಧೇನು, ಕಲ್ಪವೃಕ್ಷ, ಐರಾವತ ಇವುಗಳು ಮಾತನ್ನು ನಿಂತಿದ್ದರೆ ಇಂಥ ಸಮಾನರು ಈ ಚತುರ್ದಶ ಭುವನಗಳಲ್ಲಿ ಯಾರೂ ಇಲ್ಲವೆಂದು ಭಾವಿಸಬೇಕು. ನಾಳೆ ಹೋಗೋದರ ನಾಳೆ ಈಗ ಅಮರೇಂದ್ರನಿರುವ ಪಂಚಕ್ಕೆ ಮುತ್ತಿಗೆ ಹಾಕಿ ಆ ಅಮರೇಂದ್ರ ಹಿಡಿದು ಅವನಲ್ಲಿರುವ ಕಾಮಧೇನು, ಕಲ್ಪವೃಕ್ಷ, ಐರಾವತ ಮುಂತಾದ ವಿವಿಧ ರಾಜ್ಯಗಳನ್ನು ತೆಗೆದುಬಿಡಬೇಕು. ವೈಷ್ಣಾವತಿ, ಆ ದೇವೇಂದ್ರನನ್ನು ಸಾಮಾನ್ಯ ವೀರನೆಂದು ಭಾವಿಸಬೇಡ. ಅವನಿಗೆ ತ್ರಿಮೂರ್ತಿಯ ಅನುಗ್ರಹವು ಸಂಪೂರ್ಣವಾಗಿರುವುದು. ನನ್ನ ಮಾತನ್ನು ಸ್ವಲ್ಪ ಆಲೋಚಿಸು. ನಾಳೆ ಓ ದೇವಸುರನ್ನು ಗಡಗಡೆ ನಡೆಸುವ ಕ್ರಾಂತಿ ಸಮಾಧಿ ಆ ತ್ರಿಮೂರ್ತಿಗಳನ್ನು ಬೆಂಬಲಿಸುವ ಸಾಕು ಮಾಡಿ ನಮ್ಮ ಮಾತುಗಳನ್ನು. ಹಾಗಲ್ಲ ಚಕ್ರವರ್ತಿ, ಆ ದೇವೇಂದ್ರನಿಗೆ ವಿಷ್ಣುವಿನ ಅನುಗ್ರಹವು ಕೂಡ ಸಂಪೂರ್ಣವಾಗಿರುವುದು. ನನ್ನ ಮಾತನ್ನು ಸ್ವಲ್ಪ ಆಲೋಚಿಸಿ ನೋಡು. ನಾನು ಸಾಮಾನ್ಯ ಅಂತ ಹೇಳಿದ್ರು ಆಹಾರ ತೆರೆದು ಬಂದಿಕೊಂಡ ಕಟ್ಟಿ ಈ ಧೀರ ಮೈಸೂರಲ್ಲಿ ಅಖಂಡ ಬ್ರಹ್ಮಾಂಡವೇ ಸುತ್ತು ದೂರ ಮಾಡುವ ಪ್ರಬಲ ಈ ಧೀರ ಮೈಸೂರಲ್ಲಿ
ಸರಿ, ಪ್ರಳಯಾಗ್ನಿಗೆ ಸಮಾನವಾದ ಮಹಿಷಾಸುರನನ್ನು ಕೆರಳಿಸಿ ಆ ಮಹೇಂದ್ರನಿಗೆ ಯುದ್ಧಕ್ಕೆ ಕಳಿಸಿದ್ದಾಯಿತು. ಪಾಪ, ಇಂಥ ಪ್ರಚಂಡ ಪರಾಕ್ರಮಿಯೊಡನೆ ಆ ದೇವೇಂದ್ರನು ರಣಭೂಮಿಯಲ್ಲಿ ಯುದ್ಧ ಮಾಡಬಲ್ಲನೆ? ಇಲ್ಲ, ಸಾಧ್ಯವಿಲ್ಲ. ಆಗಲಿ, ಸುಖವಾದ ಸ್ವರ್ಗ ಪರಿಪಾಲನೆ ಮಾಡುವುದನ್ನು ಬಿಟ್ಟು ತನ್ನ ಶೌರ್ಯ ದೌರ್ಬಲ್ಯವನ್ನು ತೋರಿಸಿ ಮೆರೆದು ಆ ಮಹೇಂದ್ರನನ್ನು ಅವರ ತಾಳದ ಸಮಯಕ್ಕೆ ರಣಭೂಮಿಯಲ್ಲಿ ಆ ಮಹೇಂದ್ರನ ಪರಾಕ್ರಮದ ವೈಫಲ್ಯವನ್ನು ಪರೀಕ್ಷಿಸಿದರು. ಇದುವರೆಗೂ ವೈರಿಯ ಸಮಾಚಾರವೇ ತಿಳಿಸಲಿಲ್ಲವಲ್ಲ. ಈ ಮಹೇಂದ್ರನ ಪರಾಕ್ರಮವನ್ನು ಕೇಳಿದವರು ನನ್ನೊಡನೆ ಯುದ್ಧ ಮಾಡುವುದು ಅಸಾಧ್ಯವೆಂದು ಸೂಚರಾದ ನಾರದ ಮಹರ್ಷಿಗಳು ಕಟ್ಟಿಸಿಕೊಳ್ಳಲಿರರು.
ಸ್ವರ್ಗ ಸುಖಾಸ. ಇಲ್ಲವೋದರೆ ನಿನ್ನನ್ನು ಈ ದಿನ ಬೆಳೆಸಲು ನಮ್ಮ ಧ್ವಂಸ ಮಾಡಿದರು ಮಡ ಅಂದ ಪಡೆದಿರುವ ಎಂಬ ನಿನ್ನ ಸಕ್ಕನ್ನು ಈ ಅಡುಗಿಸುವೆನು. ಕಪ್ಪಾದ ಹೊದಿಕೆಯ ನೆರೆದು ಬೇಗವುಳ್ಳ ಮಿಂಚು ಕಾಂತಿಯನ್ನೇ ಸಿಗುವೆನು. ಈ ಮಹಾತ್ಮನ ಒಬ್ಬಾಯನವು ನಿನ್ನ ಸೂರತನದ ವೈಖರಿಯನ್ನು ಅರಿದು ಸತ್ಯದ ತೇಜ ರಾಶಿಯನ್ನೇ ಕೆಡಗುವೆನು. ಬ್ರಹ್ಮದಿಂದ ಹೊರಬರುವ ನಾನು ನಿನ್ನ ಸತ್ಯ ನಡೆಸುವಂತೆ ಕೇಳು. ಈ ಜಗದ್ರೋಹದ ಶಕ್ತಿ ಈ ಧೀರ ಮೃಧೋಧರಲ್ಲಿ ಸುಖದೇಶ ನಿನ್ನ ನಗಮನನ್ನು ರೋಗದ ಕಾರಣಂತೆ ಈ ಮಹಿಷಾಸುರನು ಯುದ್ಧರಂಗದಲ್ಲಿ ಕಾಲುಕೊಂಡರೆ ಗುರುಗು ಈ ನಮ್ಮ ಅದರ ಪರಾಕ್ರಮವು ಅಮರವಾಗಿ ಹೊಂದಿರುವುದೇ ಪದಾರ್ಥ. ಇಲ್ಲವೇ ರಕ್ಕಸ ಭಾಗ್ಯ ಈ ನನಗೆ ಪವಿತ್ರತೆಯು ಭೀಕರ ಭೀಷಣವಾಗಿ ಗೋಚರಿಸುವುದು. ಇಲ್ಲವೇ ಮನುಷ್ಯ ದೈತರ ವಹಿಸಿರುವ ರಣಬೇರಿ ಕೋಲಾಹಲವು ಮಹೇಂದ್ರನ ಹೆಡಬಾವಿನಲ್ಲಿದೆ. ಪ್ರಚಂಡವಾದ ನಿನ್ನ ಕ್ಷೇಮ ಸಮುದ್ರಕ್ಕೆ ಚಂದ್ರನ ಪಾದೆಯಂತೆ ಮೆರೆಯುತ್ತಿರುವ ಪರಾಕ್ರಮಿಯ ಒಡನೆ ನಿನ್ನ ಪೌರುಷದ ಕೀರ್ತಿ ಕಾಮಕ ಕೀರ್ತಿ ಕಾಮಕ ರಣರಂಗದಿಂದ ಪರವಾದ ಧೀರನೆಂದು ದುರ್ಗಾಧೀಶನೆಂದು ಅರ್ಥಮಾಪವಾದ ನೀನು ಭೂಮಂಡಲದಲ್ಲಿ ನಮ್ಮ ಸಮಾನನ್ನು ಯಾರಿಲ್ಲವೆಂದು ಆತ್ಮಪ್ರವೃತ್ತ ನೀನು ಕಡೆಯಂತೆ ಪರವಾದ ಆದ ಮೇಲೆ ನನಗೂ ಸ್ವರ್ಗವು ನನಗೆ ಇನ್ನು ಇವನಲ್ಲಿರುವ ಕೋಮಗಿರಿ ಕಲ್ಪವೃಕ್ಷ ಐರಾವತ ಮುಂದಾದ ವಿವಿಧ ಸೌಭಾಗ್ಯಗಳು ಇದನ್ನು ತಿಳಿಯುವುದು
ನನ್ನ ಹೃದಯಾಂತರದಿಂದ ನಿರಂತರವಾಗಿ ನಲಿಯುತ್ತಿರುವ ಅಖಂಡ ಪ್ರಕಾಶಮಯ ಮೂರ್ತಿಯೇ, ಅಖಂಡದಲ್ಲಿ ನಾನು ಸ್ಥಿರವಾಗಿ ಲಭಿಸುವಂತೆ ಮಾಡು. ನಿನ್ನ ಕಾರ್ಯವನ್ನು ಅಖಂಡ ಜಗತ್ತಿಗೆ ಸ್ಥಿರಪಡಿಸುವಂತೆ ಮಾಡು ದೇವ, ಮಾಡು. ಸ್ವಾಮಿ, ನಾನು ಕಚ್ಚಮ್ಮನ ಮಗ ನಿಕಟಾದೇವಿಯ ಸುತ. ನಿನ್ನ ದರ್ಶನಕ್ಕಾಗಿ ಈ ಅಮೋಘ ತಪಸ್ಸನ್ನು ಆಚರಿಸಿ ದೇವ, ಈ ಭಕ್ತರ ಪ್ರಾರ್ಥನೆಯಿಂದ ಮನಸ್ಸಿ ಕಾಪಾಡು ದೇವ, ಕಾಪಾಡು. ಇವರ ಪ್ರಹಾರವನ್ನು ಮಾಡು. ನಿನ್ನ ತಪಸ್ಸಿನ ಪ್ರಭಾವಕ್ಕೆ ಮೆಚ್ಚಿದೆ ಧನುಜವೀರ, ನಿನ್ನ ಅಭಿಷ್ಟಗಳನ್ನು ಹೇಳಿಸಲು ಸಿದ್ಧನಾಗಿ ಬಂದಿರುವೆ. ಸ್ವಾಮಿ, ಈ ಪುರತ್ರದಲ್ಲಿ ದೇವದಾನವ ಮಾನವನಿಂದಲೂ ದುಷ್ಟರಾಜ್ಯ ಮೃಗಗಳಿಂದಲೂ ಪ್ರಧಾನವಾದ ಅಷ್ಟು ಶಸ್ತ್ರಗಳಿಂದಲೂ ನನಗೆ ಮರಣಬಾರದಂತೆ ಒಂದು ವರವನ್ನು ಕಳಿಸದೇವ. ಅಲ್ಲದೆ ನನ್ನ ಈ ರಕ್ತದಿಂದ ಹೃದಯದಿಂದ ಒಂದನೇ ರಕ್ತಕ್ಷಣವೇ ಸಂವಿಧಾನವನ್ನು ಉದ್ಭವಿಸುವಂತೆ ಈ ವರವನ್ನಿತ್ತು ನಮ್ಮನ್ನು ಉದ್ಧಾರ ಮಾಡುತ್ತೇವೆ. ಪೂರ್ವ ಜನ್ಮದ ಕರ್ಮಲೀಲ, ನಿಜ ಜನ್ಮದ ದೈವಲೀಲ. ಆದರೆ ಧರ್ಮಕ್ಕೆ ಶ್ರೀಗಾರದಂತೆ ಸಮಾತ್ಯದಿಂದ ತೇಜವಂತನಾಗಿ ಬಾಳು. ಹೌದು, ನಿನಗೆ ಈ ಇವರ ಪ್ರಸಾದವನ್ನು ಕರುಣಿಸಿರುವೆ. Oh,
ನಾನು ಬರೋದೇ ತಡ. ನಿಮ್ಮ ಬಗ್ಗೆ ಭಾಷೆ ನಿನ್ನ ಆಸೆಯು ಪರಿಪೂರ್ಣವಾಗಿದೆ. ಅದು ನಾನು ಅಂಗಾಡಿ ಬೀಸಿಕೊಂಡು
ಒಳ್ಳೆದಾಗಿರಲಿ ದೇವ. ಸಂತೋಷಮಯನಾಗಿ ವೈಕುಂಠದಲ್ಲಿ ಲೀಲಾಜಾಲನಾಗಿ ವಿಕರಿಸುತ್ತಿರುವ ನಿನಗೆ ಭಕ್ತರ ಆಗಮನೆಯು ಕೇಳುತ್ತಲೇ ದೇವ. ವಿಶೇಷವಿನ್ನೇನು? ಸಂಗಾದೀಪನಾದ ಮಹೇಂದ್ರನು ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ಆ ದುರಾತ್ಮನ ಕೈತರ್ಯ. ಮುಂದೆ ಅವರ ಗತಿಯೇನು? ಕಾರಣವಿನ್ನೇನು? ನೀನು ಆ ಬ್ರಹ್ಮನನ್ನು ಬಲ್ಲೇದಿದೆ. ನೀನು ಆ ಬ್ರಹ್ಮನನ್ನು ಬಲ್ಲೇದಿದೆ. ಇಲ್ಲ ಮಾಧವ, ಕಶ್ಯಪ ಬ್ರಹ್ಮನ ಮನ ಇಚ್ಛಾದೇವಿಯ ಸುತ ಪ್ರಥಮದಾಸನ ರಾಕ್ಷಸನು ಅರವಿಂದ ಅವಘೋರಗಳನ್ನು ಕಂಡು ಲೋಕ ಕಂಡಕರಾಗಿ ನಡೆಯಿತು. ಅವನ ಅದ್ಭುತ ಪರಿಹಾರವಾಗುವಂತೆ ಸಮಯ ಬಂದಾಗ ಸುರದಿಕ್ಪಾಲಕರನ್ನು ಮರೆಯಲು ಮಾಡಬೇಡಿ. ಇದೇ ನನ್ನ ಕೊನೆಯ ಆದೇಶ. ಸರಿ, ನಾನಿನ್ನು ಕೈಲಾಸಕ್ಕೆ ಹೋಗಿ ಆ ಅರ್ಜುನ ಪ್ರತಿಫಲನ ಸೂಚನೆಯನ್ನು ವಿವರಿಸಿ ಹರವನ್ನು ಎಚ್ಚರಿಸಲು ಕೈಲಾಸಕ್ಕೆ ಹೋಗುವುದು. ಅಮರಾವತಿಯು ಸುರದಿಕ್ಪಾಲಕರು ಅನಾಥರಾದರು. ಸ್ವಂತ ಪತ್ತೆ ಲೋಕವಿರುವ ದುರಾತ್ಮನ ಕೈತರೆ ಏನು ಅಮರಾವತಿಯ ಅಸಂಗ ಕಾರಣಗಳು ಕಾರಣವೇನು? ಅಸದಿಕ್ಪಾಲಕರ ಜೈಲಲ್ಲಿರಲು ಕಾರಣವೇನು? ವಿವರವಾಗಿ ತಿಳಿಸಲು ಸಮಯವಿಲ್ಲ ಶಂಕರ. ಈ ರಕ್ತ ಬೀಜಿನ ಪ್ರಚಂಡತನದಿಂದ ನಿನ್ನ ಬ್ರಹ್ಮಾಂಡದಲ್ಲಿರುವ ದುರಾತ್ಮನ ಕೈತರೆ ಅನಾಥರ ಸುರದಿಕ್ಪಾಲಕರು ಆದ್ದರಿಂದ ಆ ರಕ್ತಬೀಜನ ಪ್ರತಿಯೊಂದು ಧ್ವನಿಯನ್ನು ಆಡಿಸಲು ಹೊರಗಡೆಗೆ ಓಡಿ ಬಂದನು. ಆ ರಕ್ತಬೀಜನ ಪ್ರತಿಯೊಂದು ಧ್ವನಿಯನ್ನು ಆಡಿಸಲು ಬರುವುದು ನಾರಾಯಣ
ನೀನು ಕ್ಷೇಮವೇ? ಇದೇನು ಈ ರೀತಿ ಆದರಿಂದ ಕೈಲಾಸಕ್ಕೆ ಬರಲು ಕಾರಣನ್ಯಾರು ಶಂಕರ ಅವರ ಪದವಿದ್ದ ಹಬ್ಬ ಅವರೆಂದರನ್ನು ಬ್ರಹ್ಮನನ್ನು ಬಂಧನದಲ್ಲಿದ್ದು ಬ್ರಹ್ಮಾಂಡ ನಾಯಕನಾದ ಈಗ ಕೈಲಾಸವನ್ನು ಮುಟ್ಟಿ ಸಕಲ ಚರಾಚರ ತಾನೇ ಹೊಡೆದು ವೈರಿಯಾಗಿ ದ್ರೋಹ ಲೇಖನವನ್ನು ಆಸೆಗೆ ಅವಕಾಶ ಕೊಟ್ಟು ನಾಶ ಮಾಡು. ಶಂಕರ ಅವರನ್ನು ಖಂಡಿಸಿದ ತಂಡೋತ್ತರನ್ನು ಇದುವರೆಗೂ ನಿನ್ನ ಉಪದೇಶವನ್ನು ಕೇಳಿದ್ದ ಹೋಯಿತು. ಇನ್ನು ನಿನ್ನ ಉಪನ್ಯಾಸವು ಸಾಕು ಮಾಡು. ಇನ್ನೊಂದು ವೀಕ್ಷಕರ ಒಡವಳಿಕೆಗೆ ಈ ಚಕ್ರಾಚರಣ ಎಂದಿಗೂ ಎದುರಿಲಾರು. ಭೂಚಕ್ರೇಶ್ವರ ಕಂಠನಾಳವನ್ನು ಕತ್ತರಿಸಿ ದಿವ್ಯ ಶಕ್ತಿಯೊಂದಿಗೆ ದೇವತರ ಬೆಂಬಲವಾಗಿ ಸಂಪೂರ್ಣ ನಾಶಪಡಿಸಿದೆ. ಸುಖವಾಗಿ ತೇಜೋವಂತನಾಳು. ಸಾಕು ಮಾಡುವಂತ ಅಕ್ಷರಗಳನ್ನು ಈ ರಕ್ತ ಬೀಜದ ಬೀಜದ ಸೆಗೆಯಿಂದ ಎದುರಾಳಿಗಳ ಎದುರಾಡಿದು ಹಿರಿಯ ರಾಜುಗಳ ನಿತ್ಯಾಚಿತರಾಗಿರುವುದು. ಅಲ್ಲದೆ ಕೈಲಾಸವನ್ನು ತಲಾ ಕೊಂಡನಿಸಿದ ಈ ರಕ್ತ ವಿರಾತ್ಮನ ಆಪರಣಕ್ಕೆ 15 ಲೋಕಗಳ ತತ್ತರಿಸಿದ್ದಾರೆ. ಎಚ್ಚರದಿಂದ ಉಚ್ಚರಿಸಿದರು ಬಿಡುವಿನಿಂದ ಕೈಲಾಸವನ್ನು. ಈ ವಿಶ್ವ ಲೀಲಾನಾಟಕದಲ್ಲಿ ಧರ್ಮವನ್ನು ನಿರ್ಮಿಸಿ ನೋಡಲು ಅಪೇಕ್ಷೆ ಪಡುತ್ತಿರುವೆ. ನಿನ್ನ ಬಿರುನುಡಿಯ ಬಿರುಗಾಳಿಯಿಂದ ನಿನ್ನ ನಾಲಿಗೆಯನ್ನು ಜಲಪಡಿಸಿರುವುದು. ಅದನ್ನು ಅನುಸರಿಸಿ ನಿನ್ನಂತಹ ಪರಾಕ್ರಮಿಯನ್ನು ನೋಡುತ್ತಿದ್ದಾಯಿ. ಇನ್ನು ನಿನ್ನ ಆಜ್ಞೆ ನನ್ನಂತೆ ಜ್ಞಾನ ಮಹಾದೇವ ನನ್ನ ಸೆರೆಯಲ್ಲಿರುವ ಮಹಾದಾಗ್ನಿ ಆಗಲಿ ವಿಜಯ ಸಂಕಲ್ಪಕ್ಕೆ ಹಂದಿ ಶಂಕರ ವರವನ್ನು ಖಂಡಿಸಿದ ಕರುಣಾಕರನ್ನು ಆದ್ದರಿಂದ ನನ್ನನ್ನು ಉಪಕಾರ ಮಾತಂದಲ್ಲಿರಲಿ. ನಿನ್ನನ್ನು ಮಾತ್ರ ಇಂದ್ರ ಬ್ರಹ್ಮರಂತೆ ಸೆರೆಗಿಡಲಾರೆನು. ನೀನು ನನ್ನ ತೇಜವನ್ನು ತೋರಿಕೊಳ್ಳಲಾಗಿರು. ಇದೇ ನನ್ನ ಆಜ್ಞೆ. ನಿನ್ನ ಇಚ್ಛೆಯಂತಾಗಲೇ ಸಚಿವ ಈ ಚಂದ್ರನ ಬಂಧಿಸಿದಾಗಿ ಕಟ್ಟು ತೇಜವನ್ನು ದ್ವಾರ ಮಾಡಬೇಕೆಂದಿರುವಂತೆ ಸೈನ್ಯ ಕರ್ತವ್ಯ. ಇದನ್ನ ಸ್ವರ್ಗ ಸತ್ಯ ಕೈಲಾಸವನ್ನು ಜಯಿಸಿ ಹಿಂದುಳಿದಿರುವುದು ಆ ವೈಕುಂಠವಾಸಿ ಆ ಕಪಟ ಮಾಯೆಯನ್ನು ಬಂಧಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿ ಎಲ್ಲಕ್ಕೆ ಆಜ್ಞಾಪಿಸು. ಪ್ರಭು ಹರಿಹರ ಬ್ರಹ್ಮದೇವ ದೇಶದಂತೆ ಆ ಕಬಡ್ಡಿ ನಾರಾಯಣನು ಸೆರೆಯುವುದು ಸುಲಭವೆಂದಿದೆಯಾ? ಏನು ಯಾರೆಂದು ವಿಚಾರ ಈ ರಕ್ತವ್ಯಾಪನವನ್ನು ನೇರದಿಂದ ಕಾಯ್ದೆನೆಂದರೆ ಸೂರ್ಯ ಚಂದ್ರಾದಿಗಳ ನಿಶ್ಚಯಿತರಾಗಬೇಕು. ಈ ರಕ್ತವ್ಯಾಪನದ ಭಯಂಕರಕ್ಕೆ 14 ಲೋಕಗಳ ತತ್ತರಿಸಿ ತಲೆಕೆಳಗಾಗಬೇಕು. ಒಡೆಯದ ಒಂದು ವೈಕುಂಠಕ್ಕೆ ವರವನ್ನಿತ್ತು ಅವನ ಇಚ್ಛೆಯನ್ನು ಪರಿಪೂರ್ಣ ಮಾಡಿ ಈಗ ವ್ಯಸನಪಟ್ಟಲ್ಲಿ ಪ್ರಯೋಜನವಿಲ್ಲ. ಈ ವಿಚಾರದಲ್ಲಿ ಮುಂದಿನ ಆಲೋಚನೆ ಏನೆಂಬುದನ್ನು ಆಲೋಚಿಸಿರಿ. ಬ್ರಹ್ಮಪುತ್ರ ನಮ್ಮ ಯೋಜನೆಗಳೆಲ್ಲವೂ ಮುಗಿದು ಸಂಕೋಚಿತರಾಗಿ ಆ ದುರ್ಗ ವಿಲಾಸದ ಸೆರೆಯಲ್ಲಿ ಕೈಕಟ್ಟಿ ಕುಳಿತಂತಾಯಿತು. ನಮ್ಮ ಈ ದುರವಸ್ಥೆಯನ್ನು ನೋಡಿ ಭೂವನವೇ ಕಿಲಕಿಲನೆ ನಗುವಂತಾಯಿತು. ನಮ್ಮನ್ನೇಕೆ ಮಾಡಲು ಬಂದ್ರಿ? ಅರಿಯದೆ ವರವನ್ನು ಇತ್ತ ಪರಮೇಶ್ವರನ ಅಪರಾಧವು ಅಕ್ಷಮೆಯ ಅಪರಾಧವಾಗಿರುವುದು. ಇವೆಲ್ಲವನ್ನು ಬಹು ಯೋಚಿಸಿ ಈ ಸಮಯದಲ್ಲಿ ಆ ನಾರಾಯಣ
ಹೌದು ನಾರದ, ನೀನಾದರೂ ಆ ವೈಕುಂಠಕ್ಕೆ ಹೋಗಿ ನಮ್ಮ ಈ ಬಂಧನದ ವಿಚಾರವನ್ನು ಆ ಮಾಧವನಿಗೆ ತಿಳಿಸಬಾರದೆ. ದೇವಾಸುರರೇ, ಈ ವಿಚಾರವನ್ನು ನೀವು ನನಗೆ ಪಾಠ ಕಲಿಸಬೇಕೇ? ಆ ರುದ್ರಾವತಿ ನಾರಾಯಣನು ಕೂಡ ತಡೆದು ಹೋಗಿರುವುದು. ಕೇಳಿ, ರಕ್ತಬಿಜಾಸುರನು ವೈಕುಂಠಕ್ಕೆ ದಾಳಿಟ್ಟೆಂದು ನಡೆದ ಮಾಧವನು ಸುರದಿಕ್ಪಾಲಕರನ್ನು ನೆನೆದು ಪರಪರ ವರಗಳನ್ನು ನಿಂದಿಸಿ ಆ ಅದವನ ಪಟಾಟು ಹೆದರಿ ಲಕ್ಷ್ಮೀ ಸಮೇತನಾಗಿ ಕ್ಷೀರಸಾಗರಕ್ಕೆ ಹೋಗಿ ವಟಪುತ್ರ ಸೇನಾದ. ಆಯ್ತು, ಆ ತಂತ್ರ ರಕ್ಷಕನಾದ ನಾರಾಯಣನೇ ಎದುರಿದ ಅಂದ ಮೇಲೆ ನಮ್ಮನ್ನೆಲ್ಲ ರಕ್ಷಿಸಬೇಕು. ಬ್ರಹ್ಮಸುರ ದಿಕ್ಪಾಲಕರನ್ನು ಅನಾಥರನ್ನಾಗಿ ಮಾಡಿ ತನ್ನ ರಕ್ಷಣೆಗಾಗಿ ಕ್ಷೀರಸಾಗರವನ್ನು ಸೇರಿದ್ದಾರೆ. ಇನ್ನು ನಮ್ಮಗಳ ಗತಿಯೇನು? ಪಾಪ ಪಾಪ, ವರಗಳನ್ನಿಟ್ಟಾಗ ಇದರ ಬಗ್ಗೆ ಅರಿವಾಗಲಿಲ್ಲವೇನೋ? ನಾರದ, ಆಗಿ ಹೋದ ಕಾರ್ಯಕ್ಕೆ ಮಾಡುವುದೇನಿದೆ? ಈ ದುಷ್ಟರ ಸೆರೆಯಲ್ಲಿ ನಮ್ಮ ಜಪ ತಪ ನಿಯಮ ನಿಷ್ಠೆಗಳೆಲ್ಲವನ್ನು ಮರೆತು ಕೈಕಟ್ಟಿ ಕುಳಿತಂತಾಯಿತು. ನಾರದ, ನೀನಾದರೆ ಇದಕ್ಕೆ ಒಂದು ತಂತ್ರವನ್ನು ಹುಡುಕಬಾರದೇಕೆ? ದೇವಾಸುರರೇ, ನೀವೆಷ್ಟು ಯೋಚಿಸಿದರೂ ಈಗ ಪ್ರಯೋಜನವಿಲ್ಲ. ಈಗ ಕಲಿಗಾತ್ಮ ಸಮಯ. ಅದು ಕಾವಲುಗಾರರು ಓರ್ವ ನಿದ್ರೆಯಿಂದ ಮಲಗಿರೋದು. ಅದು ಅಲ್ಲಿ ನೋಡಿ, ಅಲ್ಲಿ ಮಲಗಿರುವ ನಿಮ್ಮ ಸೆರೆಮನೆ ಓರ್ವ ಕಾವಲುಗಾರನಿಂದ ಈ ಬೀಗದ ಕೈಯನ್ನು ಅಪಹರಿಸಿಕೊಂಡು ಬಂದಿದ್ದೇನೆ. ಜಾಗ್ರತೆಯಾಗಿ ನೀವೆಲ್ಲರೂ ನನ್ನ ಹಿಂದೆ ಹೊರಡಿ, ಇಲ್ಲವಾದರೆ ನಾನು ಕೂಡ ಆ ದುರಾತ್ಮನ ಸೆರೆಯಲ್ಲಿ ನರಳಬೇಕಾದಿತ್ತು. ಬನ್ನಿ. ಏನು, ನಾನು ಹಿಂದಕ್ಕೆ ತಿರುಗಬೇಕೆ? ನಿಮ್ಮಪ್ಪ ಬ್ರಹ್ಮ ಹಿಂದಕ್ಕೆ ತಿರುಗಿ. ಮುಂದೆ ನಮ್ಮಗಳ ಗತಿ. ಮುಂದೆ ನಿಮ್ಮಗಳ ಗತಿ. ಒಳ್ಳ ಪಂಚರಕ್ಕಾಗಿ ಚಿತ್ರಹಿಂಸೆ ಕೊಡುವುದೇ ನಿಮ್ಮ ಗತಿ. ಹೊರೆ ಹೇಳಿ ಮುಳ್ಳು ಪಂಜರವೇ ಪ್ರಾಪ್ತವಾಯಿತು. ನನ್ನನ್ನೇಕೆ ದೂರುವೆ ಮಹೇಂದ್ರ? ಆ ದುರುಳ ರಕ್ತ ಬೀಜರಿಗೆ ಅಮೋಘವಾದ ವರಗಳನ್ನು ಕೊಟ್ಟು ಪರಸ್ಪರ ವರಗಳನ್ನು ಈ ಕಷ್ಟಕ್ಕೆ ಗುರಿ ಮಾಡಿದರು. ಏನಾಗಬೇಕೆಂಬ ವಿಜಯ ಸಂಕಲ್ಪವಿದ್ದಂತೆ ಆ ಪುರಾಣದಿಂದ ಬರಬೇಕಾಗಿ ಕಾಲ ಚಕ್ರದ ಹಿನ್ನೆಲೆಯಲ್ಲಿ ಕಾಲತಾನೆ ಮುಂದೆ ನಮ್ಮನ್ನು ಈ ತೊಂದರೆಯಿಂದ ಕಾಪಾಡುವವನು ಈ ಪೃಥ್ವಿಯಲ್ಲೇ ಇಲ್ಲದಂತಾಯಿತು. ಸುರದಿಕ್ಪಾಲಕರೇ ಕೇಳಿ, ಕಲ್ಪನೆಯ ಕಡಲಲ್ಲಿ ಪೂಜಿತರಾದವರಿಗೆ ಭರಿತ ಬೆಲೆಯು ಭೀಕರ ಭೀಷಣವಾಗುವ ಪಡೆದ ಸಂಗ್ರಾಮ ಸಿಂಹನು ಸುರರಕ್ಷ ಪಾಲಕನಾದ ಶ್ರೀಮನ್ನಾರಾಯಣನನ್ನು ನಾವೆಲ್ಲರೂ ಕೂತು ಒಂದೇ ಮನಸ್ಸಿನಿಂದ ಧ್ಯಾನಿಸೋಣ. ಹಾಗೆ ಮಾಡೋದು. Thank you.
ಆ ರಾಕ್ಷಸರ ಬಾಧೆಯಿಂದ ಕಾಪಾಡುತ್ತಾ ಈಗ ತಾಯಿ, ಆ ದಾನವರಿಗೆ ನಾನೇ ಹೊರಬಂದಿದ್ದು ಸುರಾರಿಕಾರಕರನ್ನು ಕಷ್ಟಕ್ಕೆ ಈಡು ಮಾಡಿದ್ದಲ್ಲದೆ ನಾನು ಸಹ ಆ ರಾಕ್ಷಸರ ಸೆರೆಮನೆಯ ದ್ವಾರಪಾಲಕನಾಗಿದ್ದೇನೆ. ಯಾವ ಜನ್ಮದ ಸುಕೃತಿಯಿಂದಲೂ ಈ ಮಹಾವಿಷ್ಣುವಿನ ದೆಸೆಯಿಂದ ಸೇವನೆ ಮಾಡಿ ನಿನ್ನರಿಗೆ ಕರೆತಂದರು ನಮ್ಮನ್ನು ಈ ವ್ಯಥೆಯಿಂದ ಬಿಡುಗಡೆ ಕಾಪಾಡು ಕಾಪಾಡು. ಲೋಕಮಾತೆ ಆ ರಾಕ್ಷಸ ಸಮೂಹವನ್ನು ಮಠಾಂತರಾದ ನಿರ್ನಾಮ ಮಾಡುವುದು. ರಾಕ್ಷಸನ ಉದ್ಯಾನವನಕ್ಕೆ ಹೋಗುವ. ತಂದೊಪ್ಪಿಸಿಕೊಂಡು
ಭುವನೈಕ್ಯ ವೀರನೆಂದೆನಿಸಿ ವಿವಿಧ ಸೌಭಾಗ್ಯ ಸಾಮ್ರಾಜ್ಯಶೀಲನಾಗಿ ಹರಿಹರ ಬ್ರಹ್ಮರಾರೆಂಬುದನ್ನು ಅರಿಯದೆ ನಿಮ್ಮೆಲ್ಲರನ್ನು ಬಂಧಿಸಿದ ತಾಯಿ ಈ ಪರಮೇಶ್ವರನ ವರದಿಂದ ಇಂಥ ಪ್ರಬಲ ಶಕ್ತಿ ಉಂಟಾಗಿರುವುದು. ನಾರಾಯಣ ಹೇಳಿ, ಈ ಹರನಿಗೆ ಪಿಶೂರವನ್ನು ಕೆಳಗಿಡಿದು ಹರಿಯಾದ ನಿನಗೆ ಚಕ್ರವನ್ನು ತೆಗೆದಿದೆಂದು ತಪ್ಪಿಸಾಸುರನು ಆಜ್ಞಾಪಿಸಬಹುದು. ಆದರೆ ಭಯಂಕರ ಭೈರವಿಯಾದ ಕೆಳಗಿಡೆಂದು ಆಜ್ಞಾಪಿಸುವುದಕ್ಕೆ ಅನಾಮ ಶಕ್ತಿಗೆ ಸಾಧ್ಯವಿದೆ. ನಿನ್ನ ರಣಕುಂಡವೇ ಯಜ್ಞಕುಂಡ, ನಿಮ್ಮ ರಕ್ತವೇ ಹೋಮದ ಹೊದಿ, ನನ್ನ ದೇವತೆಯಾದ ನನ್ನೇ ದರ್ಶನವೇ ಯಜ್ಞದೇವತೆಯ ದರ್ಶನ. ನಾಳೆ ಸೂರ್ಯೋದಯವಾದ ಮೇಲೆ ಪ್ರಾರಂಭಿಸುವ ಯುದ್ಧದಲ್ಲಿ ಆ ದಾನವರನ್ನು ಪ್ರಾಣಾಹುತಿ ಕೊಡದಿದ್ದಲ್ಲಿ ನಾನು ಆದಿಶಕ್ತಿಯೇ ಅಲ್ಲ. ನೀನು ಹೋಗಿ ನಾವು ರಣರಂಜಿಕೆ ಮೊದಲ ವಿಚಾರವನ್ನು ಆ ನಿಧಿರಕ್ಷಣೆಗೆ ತಿಳಿಸಿವ. ನಾವು ರಣರಂಜಿಕೆ ಮೊದಲ ವಿಚಾರವನ್ನು ತಿಳಿಸುವ ಭಾರ ನನ್ನದು. ನಾರಾಯಣ, ಆ ದುರಾತ್ಮನ ಬಳಿಗೆ ನಾನಂತೂ ಅವನ ಬಳಿಗೆ ಹೋಗಲಾರೆ. ಏಕೆಂದರೆ ಅವರ ಹೃದಯದಿಂದ ಹೊರಚಿಮ್ಮುವ ಕೋಪಾಗ್ನಿಗೆ ದಶ ದಿಕ್ಕುಗಳೇ ನಡೆಯಲಾರಂಭಿಸಿರುವಾಗ ಇನ್ನು ಸಾಮಾನ್ಯನಾದ ನನ್ನ ಪಾಡೇನು. ಇಲ್ಲ ನಾರಾಯಣ, ನಾನಂತೂ ಆ ದುರಾತ್ಮನ ಬಳಿಗೆ ಹೋಗಲಾರೆ. ಕೇಳು, ನಿನ್ನ ಬುದ್ಧಿ ಚಾತುರ್ಯದಿಂದ ಆ ದಾನವರನ್ನಿಲ್ಲಿಗೆ ಕಳುಹಿಸು. ಮುಂದಿನ ಕಾರ್ಯವು ನನಗಿರಲಿ. ಸತ್ಯಶಾಲಿನಿ, ಆತ್ಮವಿಶ್ವಾಸದ ಧ್ವನಿ, ವಿಶ್ವದ ವಿಜಯ ಧ್ವನಿ. ಕಾರಣ ಆದಷ್ಟು ಜಾಗ್ರತೆಯಲ್ಲಿ ನಿನ್ನ ಕಾರ್ಯದಲ್ಲಿ ವಿದೇಶಿಯಲ್ಲಿ ಯಾವುದು? ಸ್ವಾಮಿ, ಕಲಹ ಪ್ರಿಯನಾದ ನನಗಿನ್ನು ಆತಂಕವಿಲ್ಲ. ಆ ಭಾಗವು ನನಗಿರಲಿ. ನಾನಿಂದ ಬರುತ್ತೇನೆ. ತಾಯಿ
ಖರ ಹಡಿದಿಡುವೆ ಭಂಟರ ದುರದೊಳಗೆ ದುರದೀರ ತ್ರೈಲೋಕ ದುರಂತರ ಈ ರುದಿರ ಸುರನಿಗೆ ಸಮರುಂಟೆ ಜಗದೀ ಚಂಡ ಚಾಮುಂಡಾಸುರ ಸೇನಾ ನಾಯಕರಾದ ಸುಗ್ರೀವಾಸುರ ಕೇಳಿ ಶ್ರೀಲೋಕವನ್ನು ಜಯಿಸಿ ತ್ರಿಮೂರ್ತಿಗಳನ್ನು ಬಂಧನದಲ್ಲಿರಿಸಿ ಈ ರಕ್ತ ವಿಜಾಸುರನ ಸೆರೆಯಿಂದ ಆಸುರ ದಿಕ್ಪಾಲಕರನ್ನು ಪಲಾಯನ ಮಾಡಿಸಿದ ಆ ಮಾಯಾವಿಯಾದ ವಿಷ್ಣುವನ್ನು ಬಂಧಿಸಲಾಸದ ಈ ದಿನ ಈ ಸಭೆಯನ್ನು ಸೇರಿಸಲಾಯಿತು. ಆದ್ದರಿಂದ ಕಪಟಿ ನಾರಾಯಣನನ್ನು ಸರ್ವ ವೀರ ನ್ಯಾರೆಂಬುದನ್ನು ಈ ದಿನವೇ ದೃಢೀಕರಿಸಬೇಕು. ಸಾಮ್ರಾಟ ಆ ಕಪಟಿ ಮಾಧವನನ್ನು ಬಂಧಿಸಲು ಇಷ್ಟೊಂದು ಆತುರವೇಕೆ? ಆ ಕಪಟಿ ಮಾಧವನನ್ನು ಬಂಧಿಸ ಕರ್ತವ್ಯ ಈ ಚಂಡಾಸುರನು. ಹೇಳಿ. ಅದೊಂದಲಾದ ಮಾಧವನಿಗೆ ಅದೆಷ್ಟು ಪೌರುಷ, ಅದೆಷ್ಟು ಪೌರುಷ, ಅದೆಷ್ಟು ಪೌರುಷ. ಅದೊಂದಲಾದ ಮಾಧವನಿಗೆ ಅದೆಷ್ಟು ಪೌರುಷ, ಅದೆಷ್ಟು ಪೌರುಷ, ಅದೆಷ್ಟು ಪೌರುಷ. ಕಳೆದ ಪೀಡಿತ ಸ್ಥಳದಲ್ಲಿ ಏಳೆದುಕೊಂಡು
ನಿನ್ನಂತಹ ಪ್ರಬಲ ಪರಾಕ್ರಮಿಗಳ ಸಹಾಯ ಪಡೆದಿರುವ ರುದಿರಾಸುರನ ಸಮಾನರು ಈ 14 ಲೋಕಗಳಲ್ಲಿಯೇ ಯಾರೂ ಇಲ್ಲ. ಸಾರ್ವಭೌಮ, ಅರಿಯೇ ಧ್ಯಾನ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸು. ಹಾಗಾದರೆ ತಮ್ಮ ಆಸ್ಥಾನದಲ್ಲಿ ಯಾರನ್ನು ಧ್ಯಾನಿಸಲಿ? ನನಗೆ ವರದಾನ ಮಾಡಿದ ಚಂದ್ರಮೌಳಿಯನ್ನು, ಪಾರ್ವತಿಪತಿಯನ್ನು ಧ್ಯಾನಿಸು. ಆ ಪಾರ್ವತಿಪತಿಯನ್ನೇ ಧ್ಯಾನಿಸುವೆನು. ಜಯ ಜಯ ಶಂಕರನೇ ಪರನೇ ಪರಮೇಶ್ವರನೇ. ಜಗದೇ ಕಬೀರ, ಕುಶಲದಿಂದಿರುವೆಯ? ಯಾರು ನೀನು? ಚಿಕ್ಕವನಾಗಿದ್ದಾಗ
ನಿಮ್ಮ ತಾಯಿಯಾದ ದೀಕ್ಷಾದೇವಿಯ ಬಳಿಗೆ ಬಂದು ನಿನ್ನ ಜನನ ಕಾಲದ ಜನ್ಮಕುಂಡಲೆಂದು ಪರೀಕ್ಷಿಸಿದವರು ನನ್ನಲ್ಲವೇ ರಕ್ತಬೀಜ. ಸಾಕು ಮಾಡು ನಿನ್ನ ಕಥೆಯನ್ನು. ನನ್ನ ಜನ್ಮ ಕುಂಡಲಿಯ ವಿಚಾರವು ಹೋಗಿರಲಿ, ನೀನು ನನ್ನ ವಿಚಾರವನ್ನು ನನಗೆ ತಿಳಿಸು. ಸಾರ್ವಭೌಮ, ನಾನು ಸುಲೋಕ ಸಂಚಾರಿ. ನನ್ನದು ಸಂಚಾರವೇ ಬಹುಮುಖ್ಯ ವಿಚಾರ. ಅಂತಹ ಮುಖ್ಯ ವಿಚಾರಗಳನ್ನು ನಿಮ್ಮಂತಹ ಸಾರ್ವಭೌಮರಿಗೆ ತಿಳಿಸಲು ಬಹು ಆತುರನಾಗಿ ಓಡಿ ಬಂದೆನು. ಓಹೋ, ಮಹರ್ಷಿಗಳೇನು ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಗೆ ಹೋಗಿಂದಾಗಲೇ ದಯ ಮಾಡು. ಅದೇ ನಾರದರು ಹಾಗಾದರೆ ಈ ನಾರದರು. ನನ್ನದು ಯಾವಾಗಲೂ ಸಂಚಾರವೇ ಬಹುಮುಖ್ಯ ವಿಚಾರ. ಅಂತಹ ಮುಖ್ಯ ವಿಚಾರವನ್ನು ನಿಮ್ಮಂತಹ ವೀರಾದಿ ವೀರರಿಗೆ ತಿಳಿಸಲು ಬಹು ಆತುರನಾಗಿ ಬಂದೆ. ಈ ಕಬಡ್ಡಿ ಸನ್ಯಾಸಿಯ ಮಾತನ್ನು ನಂಬಬಹುದು. ಈ ಸನ್ಯಾಸಿ ಯಾವಾಗಲೂ ದೇವತರ ಪಕ್ಷಪಾತ. ಹೇಳು, ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ಹೇಳು. ಅಂತಹದ್ದೇನಿಲ್ಲ ರಕ್ತಬೀಜ. ನಿಮಗೂ ಮತ್ತು ಶ್ರೀಮನ್ ನಾರಾಯಣ ಏನು ಆ ಕಬಡ್ಡಿ ನಾರಾಯಣ ವಿಚಾರ ನಮ್ಮ ಮುಂದಿಗೆ ಬಂದ. ಹಾಗಾದರೆ ಆ ಭ್ರಷ್ಟರಿರುವ ಸ್ಥಳವನ್ನು ನನಗೇಕೆ ತಿಳಿಸಲಾರೆ? ರಕ್ತಬೀಜ, ನಾನು ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೆ. ಹೇಳು, ಹರಿಹರ ಬ್ರಹ್ಮ ಸುರುದಿಕ್ಪಾಲಕರೆಲ್ಲರೂ ಸೇರಿ ಓರ್ವ ಸುಂದರ ತರುಣಿಯನ್ನೊಳಗೂಡಿ ನಿನ್ನ ಉದ್ಯಾನವನವಾದ ಸಾಗರಿಕೆಯಲ್ಲಿ ಅದನ್ನು ತಿಳಿಸಲು ಬಹು ಆತುರನಾಗಿ ಬಂದಿದ್ದ ರಕ್ತಬೀಜ. ನಾಳೆ ನಮ್ಮ ಉಪಕಾರಕ್ಕೆ ನನ್ನ ಚಿರಮಣಿ ಸೇನಾನಾಯಕನಾದ ಸುಗ್ರೀವಾಸುರನೇ, ನೀನೇ ಹೋಗಿ ಆ ಉದ್ಯಾನವನದಲ್ಲಿರುವ ಆದ್ಯಮೂರ್ತಿಗಳನ್ನು ಎಳೆದು ತೊರೆದುಕೊಂಡು ಬರತಕ್ಕದ್ದು.